ಓಶೋ ಭಗವಾನರಿಗೆ ನಮಸ್ಕರಿಸುತ್ತಾ ಈ ದಿನದ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಅಲ್ಲ ಕಣ್ರಿ, ತುಂಬ ತಲೆ ಕೆಟ್ಟಾಗಿದೆ. ಇದಕ್ಕೆ ಏನು ಪರಿಹಾರನೇ ಇಲ್ಲ ಅನ್ನೋ ಮಟ್ಟ. ಇನ್ನು ಮುಂದೆ ಇದಕ್ಕೆ ಪರಿಹಾರನೇ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ತುಂಬ ಮನಸ್ಸು ಕ್ಷೋಭೆಗೆ ಒಳಗಾಗಿ ಹೋಗ್ಬಿಟ್ಟಿದೆ. ಏನೂ ಮಾಡೋಕ್ಕೆ ಆಗೋದೇ ಇಲ್ಲ ಅನ್ನೋಂಥ ಸಂದರ್ಭ ಬಂದಾಗ ತಾವೇನು ಮಾಡ್ತೀರಿ ಅಂತ ಓಶೋ ಕೇಳ್ತಾರೆ. ಮತ್ತು ಅವರೇ ಉತ್ತರ ಹೇಳ್ತಾರೆ. ಅದರ ಉತ್ತರನ ನಾನು ಹೇಳ್ತೀನಿ ನೋಡಿ. ನೀವು ಆ ರೀತಿ ತಲೆ ಕೆಟ್ಟಾಗ ಏನು ಮಾಡ್ಬೋದು? ಫುಲ್ ಟೈಟ್ ಆಗಿಬಿಡ್ತೀರಾ? ಫುಲ್ ಟೈಟ್ ಆಗೋದು ಅಂದರೆ ಫುಲ್ 3 ಕ್ವಾರ್ಟ್ರ್ 4 ಕ್ವಾರ್ಟ್ರ್ ಎಣ್ಣೆ ಒಡೆದು ಫುಲ್ ಟೈಟ್ ಆಗಿಬಿಟ್ರೆ ಅಲ್ಲಿಗೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದೇ ಮುಗ್ದೋಯ್ತು. ಏನು ಯೋಚನೆನೇ ಮಾಡೋಂಗಿಲ್ಲ, ಯಾವ ಆಲೋಚನೆಯೂ ಇಲ್ಲ, ಯಾವ ಚಿಂತನೆಯೂ ಇಲ್ಲ, ಏನು ಬೇಕೇ ಆಗಿಲ್ಲ, ಯಾರು ಕೇಳೋರೇ ಇಲ್ಲ. ಆಗ ಅದು ಇಳಿದ ಮೇಲೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮುಂದೆ ಬಂದಿರತಕ್ಕಂಥ ಸಮಸ್ಯೆಗೆ ಪರಿಹಾರನ ಕಂಡುಹಿಡಿಲೇಬೇಕು. ಅದೊಂದು ಒಂದು ರಾತ್ರಿಯೋ ಒಂದಷ್ಟು ಹೊತ್ತು ನೀವು ಆ ಸಮಸ್ಯೆಗೆ ಬೆನ್ನು ತೋರಿಸಿ ನೀವು ಪಲಾಯನ ಮಾಡ್ಬೋದು. ಆಗ ಮತ್ತೆ ನಿಮ್ಗೆ ಇನ್ನೂ ಕೆಟ್ಟ ಹೆಸರು ಬರ್ಬೋದು. ಅವನೊಬ್ಬ ಕುಡ್ಕ, ಅವನು ನಂಬಿ ನಾವೇನು ಮಾಡೋದು ಅಂತಕ್ಕಂಥ ಭಾವನೆ ಸಮಾಜದಲ್ಲಿ ನಿಮ್ಮ ಮೇಲೆ ಬರ್ಬೋದು. ಇನ್ನೇನು ಮಾಡ್ತೀರಿ? ಎಲ್ಲಾದರೂ ಏಕಾಂತದಲ್ಲಿ ಕೂತ್ಕೊಂಡು ಚೆನ್ನಾಗಿ ಬೀಡಿನೋ ಸಿಗರೆಟ್ನ ಸೇದ್ಬಿಡ್ತೀರಾ? ಚೆನ್ನಾಗಿ ಸೇದ್ಬಿಡಿ, ಆಗ ಪರಿಹಾರ ಆಯ್ತದ? ಅದು ಆಗಲ್ಲ, ಅದು ಕಿಕ್ ಬರಲ್ಲ. ಮತ್ತು ಇನ್ನೇನು ಮಾಡ್ತೀರಿ? ಅದಕ್ಕೆ ಮಾದಕದ್ರವ್ಯನೋ ಗಾಂಜಾನೋ ಹೊಡೆದು ಬಿಡೋದಾ? ಅದೊಂದು ಅರೆ ಪ್ರಜ್ಞಾವಸ್ಥೆ ಅಷ್ಟೇ, ಅದರಿಂದನೂ ಪರಿಹಾರ ಇಲ್ಲ. ಮತ್ತೇನು ಮಾಡೋದು? ಅದಕ್ಕೆ ಓಶೋ ಭಗವಾನ್ ಅಂಥ ಪ್ರಕ್ಷುಬ್ಧ ಸ್ಥಿತಿಗೆ ನಿಮ್ಮ ಮನಸ್ಸು ಹೋದಾಗ ನೀವು ಯಾವುದೇ ಒಂದು ಮಾದಕ ದ್ರವ್ಯಗಳನ್ನಾಗಲಿ ಏನನ್ನೂ ತಗೊಳ್ಳೋದು ಬೇಡ. ಆ ಪರಿಹಾರಕ್ಕೆ ನಿಮ್ಮಲ್ಲೇ ನೀವು ಉತ್ತರ ಕಂಡುಹಿಡ್ಕೋಬೋದು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಈ ದಿನದ ಸಂಚಿಕೆಯ ಕೊನೆಯಲ್ಲಿ ನಾನು ಅದಕ್ಕೆ ಪರಿಹಾರ ಏನು ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ತೀನಿ. ಈಗ ಮೊದಲು ಒಂದಷ್ಟು ಓಶೋ ಜೀವನದ ಬಗ್ಗೆ ನಾವು ಮಾತನಾಡೋಣ. ಓಶೋ ಪ್ರಾಧ್ಯಾಪಕರಾಗಿದ್ದಾಗ ಸ್ವಾಮಿ ರಜನೀಶ್ ಆಚಾರ್ಯ ಅಂತಕ್ಕಂಥ ಹೆಸರಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದರು. ಒಳ್ಳೆ ಅಧ್ಯಾಪಕರು, ಒಳ್ಳೆ ಬೋಧಕರು ಅಂತಕ್ಕಂಥ ಹೆಸರನ್ನು ಪಡ್ಕೊಂಡ್ರು. ಅದಾದ ಮೇಲೆ ಅವ್ರಿಗೆ ಯಾಕೋ ಅಧ್ಯಾಪಕ ವೃತ್ತಿ ಇಷ್ಟ ಆಗಲಿಲ್ಲ. ಅದಕ್ಕೆ ರಾಜೀನಾಮೆ ಕೊಟ್ಟು ಅದರಲ್ಲಿ ಬಂದಂಥ ಅಲ್ಪ ಸ್ವಲ್ಪ ದುಡ್ಡನ್ನ ತಗೊಂಡು ಧ್ಯಾನ ಶಿಬಿರಗಳನ್ನ ಆಯೋಜನೆ ಮಾಡೋಕ್ಕೆ ಶುರು ಮಾಡಿದ್ರು. ಅವರು ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಭಾಷಣ ಮಾಡೋದಕ್ಕೆ ಹೋಗ್ತಾಯಿದ್ರು. ಅವ್ರನ್ನ ಕರೆಸ್ಕೊಳ್ಳಲು ಹೆಚ್ಚಾಗಿ ಗಾಂಧಿ ತತ್ವಗಳನ್ನು ಪ್ರಚಾರ ಮಾಡೋದಕ್ಕೆ ಮತ್ತು ಧರ್ಮ ಪ್ರಚಾರಕ್ಕೆ, ಇಂಥ ಕಾರ್ಯಕ್ರಮಗಳಿಗೆ ಅವರು ಹೋಗ್ತಾಯಿದ್ರು. ಸಮಾಜವಾದದ ಬಗ್ಗೆ ಮಾತನಾಡ್ತಾಯಿದ್ರು. ಅವರ ಸ್ನೇಹಿತರು, ಬಂಧುಗಳು, ಅವರ ಒಂದು ಅನುಯಾಯಿಗಳು ಅವರನ್ನು ಕರೆಸ್ಕೊತಾಯಿದ್ರು. ಸುಮಾರು 62ನೇ ಇಸ್ವಿಯಿಂದ ಅವರ ಧ್ಯಾನ 62ನೇ ಇಸ್ವಿನಲ್ಲಿ 3 ರಿಂದ 7 ದಿನಗಳ ಕಾಲ ಅವ್ರದ್ದು ಉಪನ್ಯಾಸ ಕಾರ್ಯಕ್ರಮ ಇರ್ತಾಯಿತ್ತು. ಅವರು ಯಾವುದೇ ಒಂದು ಘಟ್ಟದಲ್ಲಿ ಉಪನ್ಯಾಸ ನಡೆಸ್ತಕ್ಕಂಥ ಘಟ್ಟದಲ್ಲಿ ಯಾವಾಗಲೂ ಯಾವುದೇ ಒಂದು ಪರವಾಗಿ ಮಾತನಾಡಿದಂಥವರಲ್ಲ. ಧರ್ಮಶಾಸ್ತ್ರಗಳಲ್ಲಿ ಇರ್ತಕ್ಕಂಥ ಮೌಢ್ಯಗಳು, ಗಾಂಧಿಯ ಚಿಂತನೆಯಲ್ಲಿ ಇರ್ತಕ್ಕಂಥ ಮೌಢ್ಯಗಳು, ಆಮೇಲೆ ಸಮಾಜವಾದ ಸಿದ್ಧಾಂತದಲ್ಲಿ ಇರ್ತಕ್ಕಂಥ ಮೌಢ್ಯಗಳನ್ನ ಎತ್ತಿ ತೋರಿಸ್ತಾಯಿದ್ರು. ಇದರಿಂದ ಕೊನೆಗೆ ಹೋಯ್ತಾ ಅವರನ್ನು ಸಭೆ ಸಮಾರಂಭಗಳಿಗೆ ಕರೆಸ್ಕೊಳ್ಳೋದನ್ನ ಜನ ಬಿಟ್ಟರು. ಆಗ ಇವರು ಸ್ವಂತವಾಗಿ ತಾವೇ ಧ್ಯಾನ ಶಿಬಿರಗಳನ್ನ ಏರ್ಪಡಿಸೋಕ್ಕೆ ಶುರುವಾದರು. ಅದಕ್ಕೆ ಜೀವನ ಜಾಗೃತಿ ಸಭೆಗಳು ಅಂತ ಮಾಡ್ತಾಯಿದ್ರು. ಆಮೇಲೆ ಮುಂದೆ ಅದಕ್ಕೆ ಜೀವನ ಜಾಗೃತಿ ಕೇಂದ್ರಗಳು, ಜೀವನ ಜಾಗೃತಿ ಆಂದೋಲನಗಳು ಅಂತಕ್ಕಂಥ ಅನೇಕ ಹೆಸರುಗಳನ್ನ ಇಟ್ಕೊಂಡ್ರು. 1962ನೇ ಇಸ್ವಿನಲ್ಲೇ, ಆ ವರ್ಷದ ಕೊನೆಯಲ್ಲೇ ಉತ್ತರಾರ್ಧದಲ್ಲಿ ಅವರು ತಮ್ಮ ಪ್ರಥಮ ಧ್ಯಾನ ಕೇಂದ್ರವನ್ನು
ಪ್ರಾರಂಭ ಮಾಡಿದರು. ಅವರು ತಮ್ಮ ಬೋಧನೆಗಳ ವಿಷಯವನ್ನು ಇನ್ನೂ ಜಾಸ್ತಿ ವಿಸ್ತರಿಸ್ಕೊತಾ ಹೋದರು. ಅವ್ರದ್ದು ಎಷ್ಟರ ಮಟ್ಟಿಗೆ ಇತ್ತು ಅಂದರೆ, ಅವ್ರಿಗೆ ಎಂಥವರು ಬೌದ್ಧ ಅನುಯಾಯಿಗಳೂ ಇದ್ದರು, ಮುಸ್ಲಿಮರು ಇದ್ದರು, ಕ್ರೈಸ್ತರು ಇದ್ದರು, ನಾಸ್ತಿಕರು ಇದ್ದರು, ಅನುಭಾವಿಗಳು ಇದ್ದರು, ಗಾಂಧಿವಾದಿಗಳಿದ್ದರು, ರಾಜಕಾರಣಿಗಳು ಇದ್ದರು, ಸ್ಥಳೀಯರು, ರಾಜ ಕುಟುಂಬಸ್ಥರು, ಕೊನೆಗೆ ಕಡೆಯ ಸಮಾಜದ ಕಡೆಯ ವ್ಯಕ್ತಿಯೂ ಸಹ ಅವರ ಸಭೆ ಸಮಾರಂಭಗಳಿಗೆ ಅವರ ಬೋಧನೆಗಳನ್ನ ಕೇಳೋದಕ್ಕೆ, ಅಲ್ಲಿ ಉಪನ್ಯಾಸ ಕೇಳೋದಕ್ಕೆ ಬರ್ತಾಯಿದ್ದ. ಅವ್ರ ಬಗ್ಗೆಯೆಲ್ಲ ಮಾತಾಡ್ತಾಯಿದ್ರು, ಪ್ರತಿಯೊಂದು ವಿಚಾರದ ಬಗ್ಗೆಯೂ ಮಾತಾಡ್ತಾಯಿದ್ರು, ಪ್ರತಿಯೊಂದು ಸಮಸ್ಯೆಗೂ ಅವರು ಉತ್ತರವನ್ನು ತಿಳಿಸ್ತಾಯಿದ್ರು. ಅವರ ತೀಕ್ಷ್ಣವಾಗಿರ್ತಕ್ಕಂಥ ವಾಕ್ಚಾತುರ್ಯಕ್ಕೆ, ವಾಕ್ಶೈಲಿಗೆ ಎಂಥವರು ಸಹ ಸ್ತಂಭೀಭೂತರಾಗ್ತಾಯಿದ್ರು. ಎಂಥ ರಾಜಕಾರಣಿಗಳಾದರೂ ಸ್ತಂಭೀಭೂತರಾಗ್ತಾಯಿದ್ರು. ಅವರು ತಮ್ಮ ಅನುಯಾಯಿಗಳಿಗೆ ಬೌದ್ಧಿಕ ಸ್ವಾತಂತ್ರ್ಯವನ್ನು, ನಿರ್ಭೀತಿಯಿಂದ ಬದುಕೋದನ್ನು ಹೇಳ್ಕೊಡ್ತಾಯಿದ್ರು. ಓಶೋ ಮದುವೆ ಆಗಲಿಲ್ಲ, ಅವರೊಬ್ಬರು ಅವಿವಾಹಿತರಾಗಿದ್ದರು. ಮದುವೆ ಆಗಿರಲಿಲ್ಲ, ಅವರೊಬ್ಬರು ಅವಿವಾಹಿತರಾಗಿದ್ದರು. 1968ರಲ್ಲಿ ಅವರೊಂದು ಕಡೆ ಇದೇ ಉಪನ್ಯಾಸ ನೀಡತಕ್ಕಂಥ ಸಂದರ್ಭದಲ್ಲಿ ಮುಕ್ತ ಲೈಂಗಿಕತೆಯ ಬಗ್ಗೆ ಮಾತನಾಡಿಬಿಟ್ರು. ಇದರಿಂದ ಸಮಾಜದಲ್ಲಿ ಕೆಲವರು ಮಡಿವಂತರು ಅನ್ನಿಸ್ಕೊಂಡಂಥವರು ಅವರನ್ನು ಸ್ವಲ್ಪ ಕೇವಲವಾಗಿ ಕಾಣೋದಕ್ಕೆ, ಅವರನ್ನು ಇಷ್ಟಪಡೋದನ್ನ ನಿಲ್ಲಿಸಿದ್ರು. ಇದರಿಂದ ಅವ್ರಿಗೇನು ಬೇಜಾರಾಗಲಿಲ್ಲ. ಅವರು ತಮ್ಮ ಸ್ವಂತ ಚಿಂತನೆಯಲ್ಲಿ ಏನು ಬಂದಿತ್ತೋ ಲೈಂಗಿಕತೆ ಬಗ್ಗೆ ಅದನ್ನು ಬೋಧಿಸಿದ್ರು. ಆದರೆ ಮುಕ್ತ ಲೈಂಗಿಕತೆಯ ಬಗ್ಗೆ ಅವರು ಬೋಧಿಸಿದ್ರು. ಅದು ಏನು ಅಂತಕ್ಕಂಥದ್ದನ್ನು ನಂತರ ಹೇಳೋಣ. ಅವರಲ್ಲಿ ನವಸನ್ಯಾಸಿನಿ ಕ್ರಮ ಅಂತ ನಾನು ಒಂದು ಸಲ ಹೇಳಿದ್ದೆ ನಿಮಗೆ. ನವಸನ್ಯಾಸಿನಿ ಕ್ರಮ ಅಂದರೆ ಏನು? ಅವರು ಹೇಳ್ತಕ್ಕಂಥದ್ದೇನೆಂದರೆ, ನೀವು ಸನ್ಯಾಸಿ ಅಂತ ಹೇಳ್ಕೊತೀರಿ. ಅದಕ್ಕೋಸ್ಕರ ಸನ್ಯಾಸಿ ಅಂದರೆ ಏನು? ಸನ್ಯಾಸಿ ಅಂದರೆ, ಸನ್ಯಾಸತ್ವ ಅಂದರೆ ಪ್ರಾಪಂಚಿಕವಾಗಿರ್ತಕ್ಕಂಥ ಎಲ್ಲ ಸುಖಭೋಗಗಳನ್ನ ಬಿಟ್ಟು ಈ ಸಮಾಜವನ್ನು ಸಂಪೂರ್ಣವಾಗಿ ತೊರೆದು ಮುಕ್ತಿಯ ಕಡೆಗೆ ಹೊರಟೋಗೋದು. ಆದರೆ ಸನ್ಯಾಸಿಗಳು ಹೋಗೋದಿಲ್ಲ. ಊಟಕ್ಕೋಸ್ಕರ ಸಮಾಜದ ಮಧ್ಯಕ್ಕೆ ಬರ್ತಾರೆ, ತಮ್ಮ ಬೋಧನೆಗಳನ್ನ ಹೇಳೋದಕ್ಕೋಸ್ಕರ ಸಮಾಜಕ್ಕೆ ಮಧ್ಯಕ್ಕೆ ಬರ್ತಾರೆ. ಅಂದಮೇಲೆ ಅವರು ಯಾವ ರೀತಿ ಸನ್ಯಾಸಿಗಳಾದರು? ನಾವು ಸನ್ಯಾಸಿಗಳು ಅಂತ ಹೇಳ್ತಕ್ಕಂಥದ್ದೇ ಒಂದು ಕಪಟ, ಅದು ನೈತಿಕತೆ ಅಲ್ಲ, ಅನೈತಿಕ ಸನ್ಯಾಸತ್ವ. ಬರೀ ಒಂದು ಸ್ತ್ರೀ ಸಹವಾಸ ಮಾಡದೇ ಇದ್ದರೆ ಮಾತ್ರ ಸನ್ಯಾಸಿ ಅಲ್ಲ. ಅವನು ಪ್ರಪಂಚದ ಎಲ್ಲ ಬೌದ್ಧಿಕ ಮತ್ತು ಐಹಿಕ ಸುಖಭೋಗಗಳನ್ನ ಬಿಟ್ಟುಬಿಡಬೇಕು, ಸಮಾಜದಿಂದ ದೂರ ಹೋಗಿಬಿಡಬೇಕು. ಅದು ಬಿಟ್ಬಿಟ್ಟು ನಾನು ಸನ್ಯಾಸಿ ಅಂತ ಹೇಳಿಕೊಂಡು ನಾವು ಆ ಥರ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ಅವರೊಂದು ಸಿದ್ಧಾಂತ ಆಗಿತ್ತು. ಅದಕ್ಕೇನು ಮಾಡಿದ್ರು? ಎಲ್ಲ ಬೌದ್ಧಿಕವಾಗಿರ್ತಕ್ಕಂಥ, ದೈಹಿಕವಾಗಿರ್ತಕ್ಕಂಥ, ಮಾನಸಿಕವಾಗಿರ್ತಕ್ಕಂಥ ಸುಖಭೋಗಗಳನ್ನ ಅನುಭವಿಸ್ಕೊಂಡು ನಾವು ಈ ಸಮಾಜದ ಸೇವೆ ಮಾಡಬೇಕು. ಅದೇ ನಿಜವಾದ ಸನ್ಯಾಸಿ ಕ್ರಮ, ಅದೇ ಹೊಸ ಸಿದ್ಧಾಂತ, ಸನ್ಯಾಸದ ಹೊಸ ಸಿದ್ಧಾಂತವನ್ನು ಅವರು ನಿರೂಪಿಸಿದರು, ಅದನ್ನು ಪಾಲಿಸಿದರು. ಅವರು ಹೇಳಿದರು, ನೀನು ಎಲ್ಲ ಸುಖವನ್ನು ಅನುಭವಿಸು, ಅದೇ ಸುಖಕ್ಕೆ ಅಂಟ್ಕೋಬೇಡ. ನೀನು ಅವಳ ಮೇಲೆ ನಿನಗೆ ಪ್ರೀತಿ ಇದೆಯಾ, ಅವಳ ಜೊತೆ ಹೋಗು, ಅವಳ ಜೊತೆ ಲೈಂಗಿಕವಾಗಿ ನೀವು ಒಂದಾಗು. ಆದರೆ ಅವಳ ದೇಹದ ಮೇಲೆ ನೀನು ಅಧಿಕಾರವನ್ನು ಸ್ಥಾಪಿಸಬೇಡ. ಅವಳ ಮನಸ್ಸಿನ ಮೇಲೆ ಆಗಲಿ, ಅವಳ ದೇಹದ ಮೇಲೆ ಆಗಲಿ ಅಧಿಕಾರವನ್ನು ಸ್ಥಾಪಿಸಬೇಡ. ಅವಳ ಪ್ರೀತಿ ಒಳಗಡೆ ನೀನು ಅಂಟ್ಕೋಬೇಡ. ನೀನು ಏನು ನಿನ್ನ ದೇಹಕ್ಕೆ ಬೇಕಾಗಿತ್ತು ಅದು ಸಿಕ್ತು, ಅವಳ ದೇಹಕ್ಕೆ ಬೇಕಾಗಿತ್ತು ಏನೋ ಅವಳಿಗೆ ಸಿಕ್ತು, ಅದು ಮುಗೀತು, ಹಸಿವು ತೀರ್ತು, ಊಟ ಮುಗೀತು ತಾನೆ, ಊಟ ಆದಮೇಲೆ ನಿನ್ನ ಕೆಲಸ ನೀವು ಮಾಡ್ಕೊಳ್ಳಿ ಅಷ್ಟೇ. ಇದು ಅವರು ಮುಕ್ತ ಲೈಂಗಿಕತೆಯ ಒಂದು ಸಿದ್ಧಾಂತ ಆಗಿತ್ತು. ಆದರೆ ಇದನ್ನು ಮಡಿವಂತರು ಇಷ್ಟಪಡಲಿಲ್ಲ, ಅದನ್ನು ದ್ವೇಷಕ್ಕೆ ಶುರುವಾದರು. ಮುಂದೆ ಒಂದು ಹಿಂದೂ ಸಮಾವೇಶ ಇತ್ತು, ಜಗತ್ತಿನ 2ನೇ ವಿಶ್ವ ಹಿಂದೂ ಸಮ್ಮೇಳನ. ಅದು ಆ ಒಂದು 1969ನೇ ಇಸ್ವಿನಲ್ಲಿ ಇತ್ತು. ಅದಕ್ಕೆ ಅವರು ಹೋದಾಗ ಅಲ್ಲಿ ಏನು ಮಾಡಿದ್ರು ಅಂದರೆ, ಹಿಂದೂ ಧರ್ಮದ ಮೌಢ್ಯಗಳನ್ನು ಎತ್ತಿ ಹೇಳ್ಬಿಟ್ರು. ಗೀತೆ ಹಿಂಸಾವಾದವನ್ನು ಬೋಧಿಸ್ತದೆ ಅಂತಕ್ಕಂಥ ರೀತಿಯಲ್ಲಿ ಅವರು ಹೇಳಿದರು. ಇದರಿಂದ ಹಿಂದೂ ಧರ್ಮದ ಅನುಯಾಯಿಗಳ, ಹಿಂದೂ ಧಾರ್ಮಿಕ ಮುಖಂಡರ ದ್ವೇಷವನ್ನು
ಅವರು ಕಟ್ಕೋಬೇಕಾಯಿತು. ಅದೇ ವರ್ಷ ಮುಂದೆ 69ರಲ್ಲಿ ಅವರು ಇಂಗ್ಲೀಷ್ ಮತ್ತು ಇತರೆ ಭಾಷೆಗಳಲ್ಲಿ ತಮ್ಮ ಉಪನ್ಯಾಸಗಳನ್ನ ಶುರು ಮಾಡಿದ್ರು. ಮೊದಲು ಸ್ವಂತ ಅವರು ಧ್ಯಾನ ಕೇಂದ್ರವನ್ನು ಪ್ರಾರಂಭ ಮಾಡಿದಾಗ ಅವರು ಮೊದಲನೇ ಸಲ ತಗೊಂಡಂಥ ಟಾಪಿಕ್ಕೆ ಮೃತ್ಯುವಿನ ಭಯ ಯಾರಿಗೆ ಇರ್ತದೆ ಅವರು ಏನನ್ನು ಬೇಕಾದರೂ ಸಾಧಿಸಬಲ್ಲರು, ನಾಳೆ ಮಾಡ್ತಕ್ಕಂಥ ಕೆಲಸವನ್ನು ಹಿಂದೆ ಸಾಧಿಸಬಲ್ಲರು ಅಂತ. ಕೆಲವರು ಹೇಳ್ತಾರೆ, ಅವ್ರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ, ನಾನು ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇಲ್ಲ, ನಾನು ಓಶೋ ಸಿದ್ಧಾಂತಗಳನ್ನು ಈ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಸಿದ್ಧಾಂತದ ಮುಖಾಂತರ, ಒಂದು ಗುರಿ ಮುಖಾಂತರ ನಾನು ಬೋಧಿಸ್ತಾ ಇದ್ದೀನಿ ಅಷ್ಟೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ, ಬೆಲ್ ಬಟನ್ನ ಒತ್ತಿ. ನನ್ನ ಎಲ್ಲ ಸಂಚಿಕೆಗಳು ನಿಮಗೆ ನಾನು ಮಾಡಿದ ತಕ್ಷಣ ಬರ್ತವೆ. ನಂದು ನೆನ್ನೆ ಒಂದಿನ ಆಗಲಿಲ್ಲ ಅಷ್ಟೇ, ಇನ್ನು ಬಿಟ್ಟರೆ ದಿನ ನಾನು ಇರೋವರೆಗೂ ಈ ಥರದ ತತ್ವ ಸಿದ್ಧಾಂತಗಳನ್ನು ನಾನು ಪ್ರತಿಪಾದನೆ ಮಾಡ್ತಾನೇ ಇರ್ತೀನಿ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ, ಖಂಡಿತ ಇಷ್ಟ ಆಗ್ತದೆ, ಲೈಕ್ ಕೊಡಿ, ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮುಂದೆ 1970ರಲ್ಲಿ ಇವರು ಸಮಾಜವಾದದ ಬಗ್ಗೆ ಎಚ್ಚರಗೊಳ್ಳಿ ಅಂತಕ್ಕಂಥ ಉಪನ್ಯಾಸವನ್ನು ಶುರು ಮಾಡಿದ್ರು, ಬಿವೇರ್ ಆಫ್ ದ ಸೋಷಿಯಲಿಸಮ್ ಅಂತ. ಇದರಿಂದ ಅವರು ಒಂದು ವಿವಾದಾತ್ಮಕ ಗುರು ಅಂತ ಅನ್ನಿಸ್ಕೊಳ್ತಕ್ಕಂಥದ್ದು ಸಾಧ್ಯ ಆಯಿತು. ಅವರು ಏನು ಹೇಳಿದ್ರು, ಸಮಾಜವಾದದಲ್ಲಿ ಸಮಾನತೆ, ಜಾತೀಯತೆ ಇರಬಾರ್ದು, ಇಂಥದ್ದೆಲ್ಲ ಇರ್ತದೆ. ಆದರೆ ಅದನ್ನು ಪಾಲಿಸೋದ್ರ ಬಗ್ಗೆ, ಆ ಸಮಾಜವಾದ ಸಿದ್ಧಾಂತವನ್ನು ಯಾರು ಹೇಳ್ತಾಯಿದ್ರೋ ಅವರ ಹಿಂದೆ ಅವರು ಮುಂದೆ ಮಾತ್ರ ಹೇಳ್ತಾ ಇರ್ತಾರೆ, ಹಿಂದೆ ಅವರು ಅದನ್ನು ಪಾಲಿಸ್ತಾ ಇಲ್ಲ ಅಂತಕ್ಕಂಥದ್ದು ಅವರ ಒಂದು ಮಾತಿನ ಅರ್ಥ ಆಗಿತ್ತು. ಇದ್ರ ಬಗ್ಗೆ ಅವರು ಸ್ವಲ್ಪ ವಿವಾದಗಳಿಗೆ ಗುರಿಯಾದರು. ಮುಂದೆ ಅವ್ರ ಸ್ನೇಹಿತರೆಲ್ಲ ಸೇರಿಕೊಂಡು ಇವರು ಯಾವಾಗ ಕೆಲವು ಈ ಥರ ಟೀಕೆಗಳನ್ನ ಶುರು ಮಾಡಿದ್ರು, ಮೂಢನಂಬಿಕೆಗಳ ಬಗ್ಗೆ ಶುರು ಮಾಡಿದ್ರು, ಆಗ ಅವ್ರ ಸ್ನೇಹಿತರ ಸೇರಿಕೊಂಡು ಒಂದು ಫೌಂಡೇಶನ್ನ ಪ್ರಾರಂಭ ಮಾಡಿದ್ರು. ಒಂದು ಚಿಕ್ಕದಾಗಿರ್ತಕ್ಕಂಥ ಅಪಾರ್ಟ್ಮೆಂಟ್ ಕಚೇರಿ ಮಾಡಿಕೊಂಡು ಬಾಂಬೆನಲ್ಲಿ ಪ್ರಾರಂಭ ಮಾಡಿದ್ರು. ಆದರೆ ಅವರು ಮೊದಲ ಬಾರಿಗೆ ಸೆಪ್ಟೆಂಬರ್ 26, 1970ರಲ್ಲಿ ತಮ್ಮ ಅನುಯಾಯಿಗಳಿಗೆ ದೀಕ್ಷೆನ ಕೊಟ್ಟರು. ನಮ್ಮದೇ ಆಗಿರ್ತಕ್ಕಂಥ ಒಂದು ಫೌಂಡೇಶನ್, ನಮ್ಮದೇ ಆಗಿರ್ತಕ್ಕಂಥ ಒಂದು ತತ್ವ ಸಿದ್ಧಾಂತ, ಇದರಲ್ಲಿ ನೀವು ಸಹ ನನ್ನ ಬೋಧನೆಗಳನ್ನು ಬೇರೆಯವರಿಗೆ ಪ್ರಚಾರ ಮಾಡ್ಬೋದು ಅಂಥೇಳಿ ಸೆಪ್ಟೆಂಬರ್ 26, 1970ನೇ ಇಸ್ವಿನಲ್ಲಿ ಅವರು ದೀಕ್ಷಾ ಕಾರ್ಯಕ್ರಮನ ಮಾಡಿದ್ರು. ಅಲ್ಲಿಂದ ಅವ್ರ ಶಿಬಿರಗಳು ಬೇರೆ ಬೇರೆ ಕಡೆ, ಎಲ್ಲ ಕಡೆ ಹೋಗಿ ಶುರುವಾಯಿತು. ಕೊನೆಗೆ ಇವ್ರನ್ನ ಜನ ಸ್ವಾಮೀಜಿ ಅಂತ ಕರೆಯೋಕ್ಕೆ ಶುರುವಾದರು. 1971ರಲ್ಲಿ ಆಚಾರ್ಯ ರಜನೀಶ್ ಆಗಿದ್ದಂಥ ಇವರು ಭಗವಾನ್ ರಜನೀಶ್ ಅಂತ ಇವರನ್ನು ಬೋಧಿಸೋಕ್ಕೆ ಶುರು ಮಾಡಿದ್ರು. ಕೊನೆಗೆ ಇವರು ಶಿಷ್ಯ ಕೋಟಿ ಜಾಸ್ತಿ ಆಯಿತು, ಇವರು ಬೆಳೀತಾ ಹೋದರು, ಇವರು ಹಿಂಬಾಲಕರು ಜಾಸ್ತಿ ಆದರು. ವಿದೇಶಗಳಿಂದಲೇ ಇವರಿಗೆ ಶಿಷ್ಯರು ಬಂದರು. 1974ರಲ್ಲಿ ಪುಣೆ ಹತ್ತಿರ ಒಂದು ಹೋಟೆಲ್ನ ಬಾಡಿಗೆಗೆ ತಗೊಂಡು, ದೊಡ್ಡ ಅಪಾರ್ಟ್ಮೆಂಟ್ ಬಾಡಿಗೆ ತಗೊಂಡು ಸ್ವಲ್ಪ ವಿಶಾಲವಾಗಿರ್ತಕ್ಕಂಥ ಒಂದು ಧ್ಯಾನ ಕೇಂದ್ರ, ಮಾನಸಿಕ ಚಿಕಿತ್ಸಾ ಕೇಂದ್ರವನ್ನು ಪ್ರಾರಂಭ ಮಾಡಿದ್ರು. 1980ರಲ್ಲಿ ಅದು ಎಂತಹ ಹೆಸರು ಪಡೀತು ಅಂದರೆ, ಕೌನ್ಸಿಲಿಂಗ್, ಮಾನಸಿಕವಾಗಿರ್ತಕ್ಕಂಥ ವ್ಯಕ್ತಿ, ಮಾನಸಿಕ ಕಾಯಿಲೆ ಇರ್ತಕ್ಕಂಥ ರೋಗಿಗಳಿಗೆ ಮಾನಸಿಕವಾಗಿ ಜನಗಳನ್ನ ಮೇಲೆ ಎತ್ತತಕ್ಕಂಥ ಒಂದು ಕೇಂದ್ರಗಳಲ್ಲಿ ವಿಶ್ವದಲ್ಲಿಯೇ ಪ್ರಥಮ ಮತ್ತು ಮೊದಲ ಚಿಕಿತ್ಸಾ ಕೇಂದ್ರ, ಮಾನಸಿಕ ಚಿಕಿತ್ಸಾ ಕೇಂದ್ರ ಅಂತ ಅದಕ್ಕೆ ಹೆಸರು ಬಂತು. 1974ರಿಂದ 81ವರೆಗೆ ಪುಣೆಯ ಆಶ್ರಮದಲ್ಲಿ ಅವರು ಉಪನ್ಯಾಸವನ್ನು ಶುರು ಮಾಡಿದ್ರು. 15 ವರ್ಷಗಳವರೆಗೆ ಅವರು ಬೆಳಿಗ್ಗೆ ಸಂಜೆ ಉಪನ್ಯಾಸ ಮತ್ತು ಧ್ಯಾನ. ಅವ್ರ ಧ್ಯಾನದ ರೀತಿ ಯಾವ ರೀತಿ ಅಂತ ಮತ್ತೊಂದು ಸಲ ಮಾತಾಡಬೇಕು, ಮುಂದೆ ಮಾತಾಡೋಣ. ಉಪನ್ಯಾಸ ಮತ್ತು ಧ್ಯಾನವನ್ನು ಪ್ರಾರಂಭ ಮಾಡಿದ್ರು. 1981ನೇ ಇಸ್ವಿನಲ್ಲಿ ಇದ್ದಕ್ಕಿದ್ದಂಗೆ ಸ್ವಾಮಿ ಓಶೋ ಭಗವಾನ್ ರಜನೀಶ್ ಮೌನ ವ್ರತವನ್ನು ಕೈಗೊಂಡರು. ಎಷ್ಟು ವರ್ಷ? 3.5 ವರ್ಷ.
3.5 ವರ್ಷ ಅವರು ಮೌನರಥವನ್ನು ಕೈಗೊಂಡರು. ಅದರ ಹಿಂದೆ ಏನಿತ್ತು ಅಂತ ಗೊತ್ತಿಲ್ಲ. 3.5 ವರ್ಷಗಳವರೆಗೆ ಅವರು ಯಾರ ಜೊತೆನೂ ಮಾತೇ ಆಡಲಿಲ್ಲ, ಬಾಯೇ ಬಿಡಲಿಲ್ಲ, ಮೌನವಾಗಿದ್ದುಬಿಟ್ರು. ಆಗಲೂ ಸಹ ಅವರು ಧ್ಯಾನ ಕೇಂದ್ರವನ್ನು, ಧ್ಯಾನ ಸಭೆಗಳನ್ನು ನಡೆಸ್ತಾಯಿದ್ರು. ಅಲ್ಲೇನಿರ್ತಿತ್ತು, ಸೈಲೆಂಟಾಗಿ ನಿಶ್ಶಬ್ದವಾಗಿ ಕೂತ್ಕೊಂಡು ಧ್ಯಾನ ಮಾಡೋದು, ನಂತರ ಲಘುವಾದಂಥ ಸಂಗೀತ ಕೇಳೋದು, ಇಂಥದ್ದು ಮಾತ್ರ ಇತ್ತು. ಇದಾದ ಮೇಲೆ ಪುಣೆಯ ಆಶ್ರಮ ಬೆಳೀತಾ ಹೋಯಿತು. ಈ ಪುಣೆಯ ಆಶ್ರಮದಲ್ಲಿ ನಮ್ಮ ಸ್ವದೇಶಿಯರು ಅಲ್ಲದೇ ವಿದೇಶಿಯರೇ 15,000 ಜನ ಶಿಷ್ಯರು ಇವ್ರ ಹತ್ರ ಬಂದರು. ಇದರಿಂದ ಗುರುವಿನ ಬಳಿ ಜ್ಞಾನೋದಯವನ್ನು ಪಡೆಯೋದಕ್ಕೋಸ್ಕರ 15,000 ಶಿಷ್ಯರು ಬಂದು ಇವ್ರ ಹತ್ರ ಸನ್ಯಾಸತ್ವವನ್ನು ಪಡ್ಕೊಂಡ್ರು. ಇದಾದ ಮೇಲೆ ಅವರು ತಮ್ಮ ಧ್ಯಾನವನ್ನು ಬೇರೆ ಬೇರೆ ಥರ ಚೇಂಜ್ ಮಾಡಿಕೊಂಡು ವರ್ಲಿಂಗ್ ಮೆಡಿಟೇಷನ್, ನೇತ್ರಾಂಜನ ಮೆಡಿಟೇಷನ್, ಆಮೇಲೆ ಕುಂಡಲಿನಿ ಮೆಡಿಟೇಷನ್, ನಾದಬ್ರಹ್ಮ ಮೆಡಿಟೇಷನ್, ಗೌರಿಶಂಕರ ಮೆಡಿಟೇಷನ್, ವಿಪಾಸನ ಮೆಡಿಟೇಷನ್ ಅಂತಕ್ಕಂಥ ಬೇರೆ ಬೇರೆ ಥರದ ಮೆಡಿಟೇಷನ್ಗಳನ್ನ ಅವರು ಶುರು ಮಾಡಿದ್ರು. ಅವರು ಎಂಥ ಸಮಸ್ಯೆಗಳನ್ನು ಮಕ್ಕಳಿಂದ ದೊಡ್ಡವ್ರವರೆಗೂ ಅವರು ತಮ್ಮ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ತಾಯಿದ್ರು. ಕೊನೆಗೆ ಒಂದು ಜಾಗದಲ್ಲಿ ಪುಣೆಯಲ್ಲಿ 6 ಎಕರೆ ಜಮೀನನ್ನು ತಗೊಂಡು ಆ ದೊಡ್ಡದಾಗಿರ್ತಕ್ಕಂಥ ಆಶ್ರಮ ಮಾಡಿ ಅಲ್ಲಿ ತಮ್ಮ ಬೋಧನೆಯನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ರು. ಕೊನೆಗೆ ಬುದ್ಧನ ತತ್ವಗಳ ಬಗ್ಗೆ ಉಪನ್ಯಾಸ ಮಾಡ್ತಕ್ಕಂಥ ಒಂದು ಅವಕಾಶ ಅವ್ರಿಗೆ ಸಿಕ್ತು. ಅದನ್ನು ಏನು ಮಾಡ್ತಾರೆ ಅಂತ ಮುಂದೆ ನೋಡೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ನಾನು ಹೇಳ್ತಾಯಿದ್ದೀನಿ, ಪದೇ ಹೇಳ್ತಾಯಿದ್ದೀನಿ. ಈಗ ನಾನು ಹೇಳಿದೆ, ಮಾನಸಿಕ ಕ್ಷೋಭೆಗೊಳಗಾದಂಥದ್ದಕ್ಕೆ ಏನು ಪರಿಹಾರ? ಎಣ್ಣೆ ಹೊಡಿಬೋದಾ, ಗಾಂಜಾ ಹೊಡಿಬೋದಾ, ಮಾದಕ ದ್ರವ್ಯ ಸೇವಿಸ್ಬೋದಾ, ಏನು ಮಾಡ್ಬೋದು? ಅವೆಲ್ಲ ಪ್ರಜ್ಞಾರಹಿತ ಘಟ್ಟಗಳು. ನಾವು ಚಿಕ್ಕ ಮಾಡಿಕೊಂಡು ಮತ್ತಿನಲ್ಲಿ ನಿಶೆಯಲ್ಲಿ ಇದ್ದಾಗ ಅದು ಪ್ರಜ್ಞಾರಹಿತ ಘಟ್ಟ. ಪ್ರಜ್ಞಾರಹಿತ ಘಟ್ಟಕ್ಕೆ ಹೋದಂಥ ವ್ಯಕ್ತಿ ಏನು ಸಾಧಿಸ್ತಾನೆ? ಅವನ ಕೈಯಿಂದ ಯಾವುದನ್ನೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ನಾವೇ ಕಂಡುಹಿಡ್ಕೋಬೇಕು. ಮೊದಲು ನಮ್ಮ ಮನಸ್ಸು ಮಾನಸಿಕ ಕ್ಷೋಭೆಗೆ ಒಳಗಾಗೋದಕ್ಕೆ ಕಾರಣ ಏನು? ಪ್ರತಿಯೊಬ್ಬರ